ಐ ಥಿಂಕ್ ಅಲ್ಲ 111 ಕಾನ್ಫಿಡೆನ್ಸ್ ಯಾವ್ದು ನಡೀತಿದೆ. ಮುಟ್ಟಕ್ ಆಗಲ್ಲ ಅಂತ ಅನ್ಸುತ್ತೆ, ಅದೊಂಥರ ಇಂಟ್ಯಾಂಜಿಬಲ್ ಅಂತ ನಂಗೆ ಅನ್ಸುತ್ತೆ. ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್. ಐ ಥಿಂಕ್ ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್ ಕ್ವಾಲಿಟಿ. ಅದನ್ನೇ ತಿಕ್ಕಕ್ಕೆ ಇಟ್ಕೊ ನೀನು, ಹಂಗೆ ಇಟ್ಕೊಂಡು. ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಾನು ಮತ್ತೆ ಸಾತ್ವಿಕ್ ಈಕ್ವಲ್, ಶಮಂತ್ 0. ಶಮಂತ್ ನಾ ಬ್ಯಾನ್ ಮಾಡೋಣ. ತಿಕ್ಕಾ ಮುಚ್ಚಪ್ಪ. ಬರೀ ಟೆನ್ನಿಸ್ ಬಾಲ್ ಅಲ್ಲ, ಲೆದರ್ ಬಾಲ್ ಆಡ್ರಿ, ಗಂಡ್ಸಾಗ್ರಿ. ಡಿಂಗ್ 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 2 balls 2 wickets is ಮಗ brace. ಇಷ್ಟು ನೋಡು, ಇಷ್ಟು ಗೊತ್ತಿಲ್ವಾ ಸಾತ್ವಿಕ್? ನೀನ್ ಎಷ್ಟತಿ, ನೀನೇನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ಯಾ? ಶಾಟ ಎದ್ದಾಳಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಿಚ್ ಕ್ಯಾಚ್ ಸಂಸಾರ. ಇವತ್ತು ನಮ್ ಜೊತೆ ಇದ್ದಾರೆ ಶಮನ್ ಶೆಟ್ಟಿ, ಚರಣ್ ಶಾಸ್ತ್ರಿ ಅವರು. ಓಕೆ ನೋಡಿ, ಈ ಮ್ಯಾಚ್ ಗೌರವ್ ಡಿಆರ್ ಅವರು ಇದ್ದಾರೆ. ಸ್ವಲ್ಪ ಕತ್ಲೆ ಕಾಣಿಸಿಲ್ಲ, ಬ್ಲಾಕ್ ಟಿ ಶರ್ಟ್ ಒಂದ್ ಸ್ವಲ್ಪ ಅವ್ರ ಕಲರ್ ಇದೆ, ಗೊತ್ತಾಗಿಲ್ಲ. ಸೊ ಈ ಮ್ಯಾಚ್ ಪ್ರಿವ್ಯೂ ಬಗ್ಗೆ, ನಮ್ಮ RCB ವರ್ಸಸ್ PBKS ಇಬ್ರು ಇನ್ನೂ ಕಪ್ ಗೆದ್ದಿಲ್ಲ. ಈ ವರ್ಷ ಯಾಕೋ ಇಬ್ರು ಕ್ವಾಲಿಫೈ ಆಗೋ ತರ ಇದಾರೆ. ಇಬ್ರು ಆಗ್ಲಿ ಅಂತ ನಮ್ ದೇವ್ರ ಹತ್ರ ಬೇಡ್ಕೊಳೋಣ. ಇಬ್ರಲ್ಲಿ ಯಾರೋ ಒಬ್ರು ಈ ಸಲ ಕಪ್ ಗೆಲ್ಲಿ, RCBನೇ ಕಪ್ ಗೆಲ್ಲಿ. ಸೊ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ಹೇಳಂಗಿದ್ದಾರೆ. 33 ಮ್ಯಾಚ್ ಅಲ್ಲಿ RCB ಅವರು 16 ಮ್ಯಾಚ್ ಗೆದ್ದಿದ್ದಾರೆ, PBKS 17 ಮ್ಯಾಚ್ ಗೆದ್ದಿದ್ದಾರೆ. ಒಂದ್ ಮ್ಯಾಚ್ ಹರ್ಪ್ರೀತ್ ಬಾರ್ ಒಬ್ನೇ ಗೆಲ್ಸ್ಬಿಟ್ಟಿದ್ದಾನೆ. ಆ ಮ್ಯಾಚ್ ಇನ್ನ ನನ್ನ ತಲೆಯಲ್ಲಿದೆ ಗುರು. ಮ್ಯಾಕ್ಸಿ, ABD, ಕೊಹ್ಲಿ 3 ಜನನು ಎತ್ ಬಿಸಾಕ್ದ. ನಂಗೆ ಯಾಕೋ ಈ ಮ್ಯಾಚ್ ಅಲ್ಲಿ ಈ ವರ್ಷ ಈ ಸೀಸನ್ ಡೆಬ್ಯೂ ನಮ್ ಮೇಲೆ ಆಗತ್ತಂತ ಅನ್ಸುತ್ತೆ. 2 ಮ್ಯಾಚ್ ಆಡ್ತಾನೆ ಕಂಟಿನ್ಯೂಸ್ ಆಗಿ ಅಂತ. ಬಟ್ ಫಿಕ್ಚರ್ ಒಂಥರ ಡೌಟ್ಫುಲ್ ಆಗಿದೆ, ಅದು ಏನಂತ ಗೊತ್ತಿಲ್ಲ. ಫ್ರೈಡೆ ಆಡ್ತಾರೆ, ಸಂಡೇ 3:30ಗೆ ಮಧ್ಯಾಹ್ನ ಮ್ಯಾಚ್ ಆಡ್ತಾರೆ. ಬರೀ 1.5 day ಗ್ಯಾಪ್. ನಮ್ಮಲ್ಲಿ ಸೌತ್ ಇಂದ ಅದೇ ಅಲ್ಲಿ ಟ್ರಾವೆಲ್ ಬೇರೆ, ಕೊಹ್ಲಿಗ್ ಬೇರೆ ವಯಸ್ಸಾಯ್ತು. ನಾನು ಆನೆಸ್ಟ್ಲಿ ನಾನು ಐ ಆಮ್ ಆಲ್ಸೋ ರೂಟಿಂಗ್ ಫಾರ್ ಪಂಜಾಬ್ ಅಲಾಂಗ್ ಸೈಡ್ RCB this year because I like the way they have set up their team and Shreyas Iyer is doing a good job. Definitely one of the most deadliest teams in this edition. So ಈ 2 matches ಯಾಕೋ ಬ್ಲಾಕ್ ಬಸ್ಟರ್ ಮ್ಯಾಚಸ್ ತರ ಇರತ್ತಂತ ನಂಗೆ ಅನಿಸ್ತಿದೆ. ಜಸ್ಟ್ ಹೋಪ್ಫುಲಿ ಒನ್ ಸೈಡ್ ಆಗಿಲ್ಲ ಅಂದ್ರೆ ಸರಿ. 2 ಮ್ಯಾಚ್ ಒಂದು ಟಫ್ ಫೈಟ್ ಕೊಟ್ರೆ ಇಟ್ ವಿಲ್ ಬಿ ಗುಡ್. ನನಗೆ ಮೈ ಓನ್ಲಿ ಥಿಂಗ್ ಇಸ್ RCB 2ರಲ್ಲಿ 1 ಗೆದ್ರೆ ಸಾಕು ಅಂತ ಇದೆ. ಬಿಕಾಸ್ ಇಟ್ ಇಸ್ ನಾಟ್ ಅ ಜೋಕ್ ಟು ಅಸ್ಯೂಮ್ ದಟ್ RCB can beat Punjab both the games. They're a very very strong But if side. you win 2-on-2 ಪ್ಲೇ ಆಫ್ ಬರ್ಕೊಂಡ್ಬಿಡು. ಪೇಪರ್ ಅಲ್ಲಿ ಪೇಪರ್ ಪೆನ್ ಇದ್ರೆ ಬರ್ಕೊಂಡ್ಬಿಡಿಂಗೆ ಪ್ಲೇ ಆಫ್ ಟಿಕೆಟ್ ಅಂತ. ಪೆನ್ ಎಲ್ಲೋ ಟೋಪಿ ಅಲ್ಲ, ಹೋಮ್ ಮ್ಯಾಚ್ ಅಂದ್ರೆ ಹಾಕೊಳ್ಳಲ್ಲ. ಅದೇ ಚಿನ್ನಸ್ವಾಮಿಲ್ ಬೇರೆ ಒಂದ್ ಮ್ಯಾಚ್ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬರೀ ಇದ್ದೇ ಇದೆ. ಒಂದ್ ಹೇಳೋದಂದ್ರೆ ಆ ಮ್ಯಾಚ್ ದಿನ ಮಳೆ ಬಂದ್ಬಿಡ್ಲಿ ಗುರು, 1 ಪಾಯಿಂಟ್ ಆರಾಮಾಗಿ ಕಣ್ ಮುಚ್ಕೊಂಡ್ ತಗೊಂತೀನಿ ನಾನು. ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ. ಅವ್ರ ಕಾನ್ಫಿಡೆನ್ಸ್ ಇವಾಗ ಮುಟ್ಟಂಗಿಲ್ಲ ಅವ್ರನ್ನ. ಐ ಥಿಂಕ್ ಅಲ್ಲ, ಕಾನ್ಫಿಡೆನ್ಸ್ ಯಾವ್ದು ಮುಟ್ಟಕ್ ಆಗಲ್ಲ ಅಂತ ಅನ್ಸುತ್ತೆ, ಅದೊಂಥರ ಇಂಟ್ಯಾಂಜಿಬಲ್ ಅಂತ ನಂಗೆ ಅನ್ಸುತ್ತೆ. ಏನ್ ಬ್ರೋ ಇಂಗ್ಲಿಷ್ ಇಂಟ್ಯಾಂಜಿಬಲ್? ಕಾನ್ಫಿಡೆನ್ಸ್ ಮುಟ್ಟಕ್ ಆಗಲ್ಲ ಅಂತೆ, ಯಾರ್ದು ಮುಟ್ಟಕ್ ಆಗತ್ತೆ? ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್. ಐ ಥಿಂಕ್ ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್ ಕ್ವಾಲಿಟಿ ದಟ್ ಏನು ಮುಟ್ಟಕ್ ಜರ್ಮನ್ ಇಂಗ್ಲಿಷ್ ರಿಕಿ ಗೊತ್ತು. ರಿಕಿ ನಾನು ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ರಿಕಿನ. ಪಕ್ಕದಲ್ಲಿ ಬೆಳೆದಿದ್ದಾನೆ, ಪಕ್ಕದಲ್ಲಿ ನಿಂತ್ಕೊಂಡು ಇಲ್ಲ ಪಕ್ಕದಲ್ಲಿ ಬೆಳೆದಿಲ್ಲ, ಆದ್ರೂ ಟೀಮ್ ನ ಓವರ್ ಕಾನ್ಫಿಡೆಂಟ್ ಆಗಕ್ ಬಿಡಲ್ಲ ಅಂತ ಅನ್ಕೊಂತೀನಿ. ಅಂದ್ರೆ they have that good mix of young players who they backed Prabhsimran, Shashank last year and adding Priyansh Arya to that mix. ಒಂದು ಒಳ್ಳೆ ಯಂಗ್ ಸೆಟ್ ಇದೆ. Australians, they have picked few good Australians. Okay, Maxwell has not been performing, but everybody knows. And everybody knows the one match he clicks, he can kill anybody. But the thing is, Punjab is a team where they chased the highest total and also defended the lowest total in history. ಕಣ್ಣಲ್ಲಿ ಏನ್ ಇಟ್ಕೊಂಡಿದಾನೋ ಇವನು, ನೀನ್ ತೆಗ್ಬಿಡು ಗ್ಲಾಸಸ್, ವೇಸ್ಟ್. ಸ್ಟಕ್ ಆಗಿದ್ದು ಗೊತ್ತಾಗಿಲ್ಲ ಅವನ್ಗೆ. ಅದನ್ನೇ ತಿಕ್ಕಕ್ಕೆ ಇಟ್ಕೊ ನೀನು, ಹಂಗೆ ಇಟ್ಕೊ ನೀನು, ತಿರ್ಗ್ಸಿಟ್ಕೊ. And one more thing, Chinnaswamy, what we have seen from our last 2 matches is that whoever's playing across the line are getting out. 2 match ಆಗಿದೆ Chinnaswamy ಅಲ್ಲಿ. ಅವನ್ ಪ್ರಭು ಸಿಮ್ರನ್ ಅಂಡ್ ಪ್ರಿಯಾಂಶ್ ಪ್ರಭು ನೀವೇನಿಲ್ಲಿ, ಯಾರ ಅವನ ಹೆಸರೇನೋ? ಪ್ರಭು ಸಿಮ್ರನ್ ಅವನು ಮತ್ತೆ ಆರ್ಯ. They are someone who will always play. Okay.
ಸೊ ಅವರು ಆನ್ ದ ಲೈನ್ ಆಫ್ ದ ಬಾಲ್ ಆಡಿ ಸ್ಕೋರ್ ಮಾಡಿರೋದಂತೂ ನಾನು ನೋಡಿಲ್ಲ. ಎಲ್ಲ ಮ್ಯಾಚ್ ನೋಡಿಲ್ಲ. ಯಾಕಂದ್ರೆ ಮ್ಯಾಚ್ ನೋಡಿಲ್ಲ Match PBKS ನೋಡಿಲ್ಲ ಅದಕ್ಕೆ. ನೋಡಿಲ್ಲ, ಎಲ್ಲ ಆಡಿದಾನ್ ಗುರು. Match ನೋಡಿಲ್ಲ ಗುರು ಅವ್ನು. ಅವ್ನ್ ಆಡಿರೋ ಪಿಚಸ್ ಎಲ್ಲ ಹಂಗೆ ಇತ್ತು. ಪ್ರಭ್ ಸಿಮನ್ ಸ್ಟ್ರೆಂತ್ ಸಬ್ಸಿಮ್ರ ಇಸ್ ವೆರಿ ಇಷ್ಟೇ ವೆರಿ ಇರೋದು ವೀಕ್. ಮಗ, ಇಷ್ಟೇ ಒಂದು ವಿ ಶೇಪ್ ಅಲ್ಲೇ ಹೊಡಿಯೋದು. ಶಾಟ ಎದ್ದಳಲಿ. ಇವಾಗ RCB ಬ್ಯಾಟಿಂಗ್ ಲೈನಪ್ ಬಗ್ಗೆ ಮಾತಾಡೋಣ. ಎನಿ ಚೇಂಜಸ್? ನೋ, absolutely not. ಪಡಿಕಲ್ That is something which I'm praying for, but I know that RCB management will not do it. Bench Padikkal only team to play with 13 players till now. see first over Arshdeep. First over only will describe the whole batting unit of RCB. ಹೇಳ್ಬೇಕಂದ್ರೆ if Arshdeep versus Salt. Arshdeep versus Salt. Salt will take on ಮಗ. ಅವ್ನ್ ಟೇಕ್ ಆನ್ ಮಾಡ್ತಾನೆ ಒಳ್ಳೇದೇ. ಫಸ್ಟ್ ಬಾಲ್ 4 ಹೊಡ್ಬಿಟ್ಟು ನೆಕ್ಸ್ಟ್ ಒಳಗಡೆ ಇನ್ಸ್ವಿಂಗರ್ ಸೆಕೆಂಡ್ ಬಾಲ್ ಇನ್ಸ್ವಿಂಗರ್ ಅಲ್ಲ, ಯಾರ್ಕರ್ ಇನ್ಸ್ವಿಂಗರ್ ಹಾಕಿದ್ರೆ ಗಾನ್ ಅವನು. 2 ಸಲ ಹಂಗೆ ಔಟ್ ಆಗಿದ್ದಾನೆ. ವಾಟ್ ಕೈಂಡ್ ಆಫ್ ಪಿಚ್ ಡು ಯು ವಾಂಟ್ ಫಾರ್ ದಿಸ್ ಮ್ಯಾಚ್? ನೋಡಿ, ಫಸ್ಟ್ ನಾವು GT ಮೇಲೆ ಆಡ್ದಾಗ ಗ್ರೀನ್ ಮಾಡಿದ್ರು, ಡೆಲ್ಲಿ ಮೇಲೆ ಸ್ಪಿನ್ ಟ್ರ್ಯಾಕ್ ಮಾಡಿದ್ರು. ಬರೀ ನಾವು ಆಪೋಸಿಷನ್ಗೆ ತಂದು ಕೊಡ್ತಿದೀವಿ ಪ್ಲೇಟ್ ಅಲ್ಲಿ ತಿನ್ನಿ ಅಂತ. ಈ ಸಲ ಪಿಚ್ ಹೆಂಗಿರ್ಬೇಕಂತ. ಐ ಥಿಂಕ್ ಸಿ our weakness is spin, so obviously it's a little green pitch skiddy. ವೀಕ್ನೆಸ್ ಸ್ಪಿನ್ ಅಂದ್ರೆ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಸ್ಪಿನ್ ಇಲ್ಲ ಅಂತ? Bowling, we don't have good bowling spin ಅಂತ. So somewhere little green on the pitch, ಸ್ವಲ್ಪ ಸ್ಕಿಡ್ ಆದ್ರೆ ಬಾಲ್, it will benefit our opening duo. ಹರ್ಷದೀಪ್ ಇದಾನೆ. Arshdeep, okay bro. ಟಾಸ್ ಮೇಲೆ ಮ್ಯಾಚ್ ಇದೆ. ಇಫ್ ಯು ಡೋಂಟ್ ವಿನ್ ದ ಟಾಸ್ ಅಂಡ್ ಯು ಎಂಡ್ ಅಪ್ ಬ್ಯಾಟಿಂಗ್ ಫಸ್ಟ್, ಅಟ್ ಲೀಸ್ಟ್ 230-240 ಬೇಕು. ಈ ಪರ್ಟಿಕ್ಯುಲರ್ ಮ್ಯಾಚ್ ಲೋ ಸ್ಕೋರಿಂಗ್ ಇರುತ್ತೆ, ಹೈ ಸ್ಕೋರಿಂಗ್? Depends on pitch ಮಗ, can't tell anything. If ಗೆಸ್ ಅಂತ ಇರೋದು, ಗೆಸ್. Okay, I Average think 190 to 180 205. 180 it will be high scoring. I think ಸ್ಕೋರ್ ಅಂದಾಜ್ ಸ್ಕೋರ್ ರೆಕಾರ್ಡ್ ಆಗಲಿ ಇದು. 220. ಶಾಸ್ತ್ರದ 190. Welcome to the double header of RCB versus PBKS. Kuj RCB have had 10 100-run partnership against Punjab, which is the highest for RCB against any team. So who has individually been part of most of these 100 runs partnerships? Option A, Christopher Henry Gale. Option B, Virat Kohli. Option C, AB de Villiers. And option D, Faf du Plessis. Okay, we have 2 for AB de Villiers and 1 for Virat Kohli. And to your surprise, Chris Gayle. it is both. Both Chris Gayle and Virat Kohli have been part of 7 out of these 10 partnerships. So I am partially right. Yes, no, you are right. I didn't expect you to get both. Ivribru seri, they have 500 run partnerships against Punjab. ಲೇ ಅಲ್ಲ ಸಾತ್ವಿಕ್, AB de Villiers ಸರಿ ಆಡ್ತಾನೆ, ಒಳ್ಳೆ ಪ್ಲೇಯರ್ ಆಗ್ಲಿ. ನಾವು ರಾಂಗ್ ಇರ್ಲಿ ಕರೆಕ್ಟ್ ಇರ್ಲಿ, ABDನ ಬಿಟ್ಕೊಡಲ್ಲ. Okay. ನೋಡು, ಆನ್ಸರ್ ಅಲ್ಲೂ A and B ಇದೆ. AB. True or false? Virat Kohli and AB de Villiers have never had a 100-run partnership out of the 10 that have been there against Punjab. False. So, true or false? False. True. Gaurav, false. Satvik says true, Shaman says false. They have never had, out of the 10, AB was part of 2, one with Gale and one with Pujara. ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಾನು ಮತ್ತೆ ಸಾತ್ವಿಕ್ ಈಕ್ವಲ್, ಶಮಂತ್ 0. Okay. ಗೌರವ್, ವೇರ್ ಇಸ್ ದ ರಿಮೋಟ್? ಸಾತ್ವಿಕ್ ಅನ್ಬೇಕು. ಸಾತ್ವಿಕ್ ಅಂದ್ರೆ ಟಾಪ್ ಆಫ್ ದ ಟೇಬಲ್. Okay, that is that. Now everybody knows this match. A 15-over belter. Virat Kohli scoring 113 of just 50 balls. But who scored the second highest that match? We hit 200 plus in 15 overs, out of which 113 was scored by Virat. So 73 of 32 was hit by another person. Who was that person? AB, Rahul, Gale, Watson, and all 4 of them have bat in this game. You have KL Rahul with Satvik and Chris Gale with Shamant and Gaurav.
And the answer is the universe boss, Christopher Henry Gale. Who Like has zero? Who has zero now? No one has zero. No one has zero. The thing is, ಅಲ್ಲ ಗ್ರೂಪ್ ಹೆಂಗ್ ಹೇಳ್ದೆ ನೀನು KL ರಾಹುಲ್ ಅಂತ ಒಂದ್ ಪಡಿಕಲ್ ತರ ಇದ್ದ 10 years ಬ್ಯಾಕ್. ಅಲ್ಲ ಈ ಕ್ವೆಶನ್ಸ್ ಎಲ್ಲ ಒಂಥರ ಸ್ಟೋರಿ ಮೋಡ್ ತರ ಇದೆ, ಒಂದರಿಂದ ಕನೆಕ್ಟ್ ಹಾಕೊಂಡ್ ಬರ್ತಿದೆ. So ನಾನ್ ಟು Okay. ಎಲ್ಲಾರು ಒಂದು. So RCB's biggest victory margin of 138 runs is against Punjab, considering only active teams. That is, Gujarat match was first, the 229 partnership game. Against all active teams, the biggest margin is against Punjab. So who was the player of the match during this encounter? And when did this happen? 2013, it was Chris Gale. 2017, it was AB de Villiers. Again 15, Chris Gale. 16, AB de Villiers. Samant with B. Gaurav A. Satvik C. ಹಾಗೆ ಈ ಕ್ವಿಜ್ ಪ್ರೂವ್ ಮಾಡಿದೆ ಟು ಶೋ ದ ಯೂನಿವರ್ಸ್ ಬಾಸ್ ಇಸ್ ಗ್ರೇಟ್. He has killed Who's Punjab won? again and again and again. Who has won? Whose score is 1? 2 each 1, bro. 2 each 1. ಒಂದ್ ಎಲ್ಲ ಲೆಕ್ಕಕ್ಕಿಲ್ಲ ಅವ್ನ ಆಚರಿಸಿ. And that is that. As usual, the winner is RCB. No, you can put loser is ಶಮಂತ್ ಡಿಫಾಲ್ಟ್. ಅವ್ನ್ ಹೆಂಗೆ ಅವನ್ ಇದ್ರು ಸೋಲ್ತಾನೆ. ಡಿಫಾಲ್ಟ್ ಸ್ಲೈಡ್ ಅಲ್ಲಿ ಹಾಕ್ಬಿಡು ಮುಂಚೆನೆ. The loser is ಶಮಂತ್ ಅಂತ. You are a unlucky dog. Not a day bitch. Not a day bitch. ಓಕೆ, ಇನ್ನೊಂದೇನೋ ಹೊಸದಾಗಿ ಟ್ರೈ ಮಾಡಿದೀನಿ, ನೋಡೋಣ ಹೆಂಗ್ ನಡೀತಿದೆ ಅಂತ. ಶಮಂತ್ ನ ಬ್ಯಾನ್ ಮಾಡೋಣ. Like CSK. Okay, so this game is not particularly IPL related or rivalry related. It is cricket related. I have 5 words with me. They are not very commonly used cricketing terms. ಆ ವರ್ಡ್ಗೆ ಅರ್ಥ ಏನಂತ ನೀವು ಹೇಳ್ಬೇಕು. ಓಕೆ, ಐ ವಾಂಟ್ ಯು ಟು ರೈಸ್ ಯುವರ್ ಹ್ಯಾಂಡ್ ಇನ್ ದ ಜಿ ಬೀಟ್. ನನ್ನ ಕ್ವೆಶನ್ ಹೇಳೋ ಮುಂಚೆ ರೈಸ್ ಮಾಡಿದ್ರೆ ನಾನು ಕೇಳೋದು ಇಲ್ಲ ನಿಮ್ನ. ಗುರು ಇಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇದೀನಿ. ನಿಂಗೆ ಹೆಂಗಿದ್ರೆ ಎತ್ತಕ್ ಆಗಲ್ಲ ಬಿಡ, ನಿಂಗೆ ಗೊತ್ತಿರೋದಲ್ಲೇ. ನಮ್ಗೆ ಗೊತ್ತಿಲ್ಲ ಅಂದ್ರೆ ನಿಂಗೆ ಗೊತ್ತಿರುತ್ತೆ. ಶಾರ್ಟ್ ಲೆಗ್ ಎಲ್ಲಿರುತ್ತೆ ಹೇಳಿ ಶಮನ್? ಶಾರ್ಟ್ ಲೆಗ್ ಚಿಕ್ಕ ಕಾಲ ಹತ್ರ ಇರುತ್ತೆ. ನೀನ್ ಯಾವ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗ ಈ ಸೈಡ್ ಗ ಹಿಂದೆ ಇರುತ್ತೆ. ಏಯ್ ಅವನ್ನ ಅಟ್ಲೀಸ್ಟ್ ಅವನ್ನ ಒಂದು ಜಡ್ಜ್ ಮಾಡ್ಬಿಡು. ಯಾರು ಫಸ್ಟ್, ನಾನು ಸಾತ್ವಿಕಲ್ಲಿ ಯಾರು ಬೇಗ ಕೈ ಎತ್ತಾ ಇದಾರೋ ಅವ್ರು ಶಮನ್ ಪಿಕ್ ಮಾಡ್ಬೇಕು. ಆತರ. The first word is brace. BRACE. Since nobody is coming, it is related to bowling and it is very closely related to hat trick. ಐ ಥಿಂಕ್ ಇವಾಗ ಏನಾದ್ರು ಹ್ಯಾಟ್ರಿಕ್ ಬಾಲ್ ಅಲ್ಲಿ ವೈಡ್ ಹೋದ್ರೆ ಇಟ್ ಇಸ್ ಕಾಲ್ಡ್ ಬ್ರೇಸ್ ಮೇಲ್. Wrong. ಸೊ 3 ಬಾಲ್ ಅಲ್ಲಿ ವಿಕೆಟ್ ತೆಗೆದ್ರೆ ಹ್ಯಾಟ್ರಿಕ್, 4th ಬಾಲ್ ವಿಕೆಟ್ ತೆಗೆದ್ರೆ ಅದು ಬ್ರೇಸ್. Wrong, but ಡಬಲ್ you ಹ್ಯಾಟ್ರಿಕ್. are close. But your way of thinking is close. ಅರ್ಧ ಪಾಯಿಂಟ್ ಕೊಡೋ ಮಗ. ಐ ಥಿಂಕ್ ಸೆಕೆಂಡ್ ಬಾಲ್ ಅಲ್ಲಿ ವಿಕೆಟ್ ತೆಗೆದ್ರೆ ಇಟ್ಸ್ ಬ್ರೇಸ್. Ding ding ding. 2 balls, 2 wickets is ಮಗ. brace. ಇಷ್ಟು ನೋಡು, 3 ಆನ್ಸರ್ ಹೇಳಿದ್ಮೇಲೆ ಅದ್ ಯಾರಾದ್ರೂ ಹೇಳ್ತಾರೆ ನೀನೇ ಕ್ಲೋಸ್ ಅಲ್ಲ ಅಂದ್ಮೇಲೆ ಶಮಂತ್ ಹೇಳ್ತಾನ ಅದನ್ನ. ಇದೆಲ್ಲ ಪಾಯಿಂಟ್ ಕೊಟ್ರೆ ಇವಾಗ ಅವ್ನ್ ಟಿನ್ 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 ಅನ್ನ ಇಲ್ಲ ತಿಕಾ ಮುಚ್ಕೊಂಡು ಇದ್ದೇಳು. ಕೇಳಲಿ, ವಾಪಸ್ ತಗೊಳ್ಳೋ. ಅಷ್ಟು ಬಿಡಲ್ಲ. ಶಾಸ್ತ್ರಿ ಜಡ್ಜ್, ನೀನ್ ಯಾರು? ಚಪ್ಪಾತಿ ತಿಂದಿರೋ ಎಂಜಿಲ್ ನ ತಿನ್ನೋರೆ. Next word, a bit easier. Beamer. ಏನು? ಸಾತ್ವಿಕ್ ಫಸ್ಟ್ ಕಾಣಿಸ್ತು ನನಗೆ. ಫುಲ್ ಟಾಸ್ ಬಾಲ್ ಮಗ, ತಲೆಗೆ ಎದೆಗೆ ಹಾಕಿದ್ರೆ ಬೀಮರ್. ನೋ, ದಟ್ಸ್ ನಾಟ್ ದ ಡೆಫಿನಿಷನ್. What is the full toss ball, right? But where does it Above become the a waist. beamer? ಆಫ್ಟರ್ ಇದು ಶೋಲ್ಡರ್ಸ್. ಅಬೌವ್ ದ ವೇಸ್ಟ್ ಇಸ್ ಅಬೌವ್ ದ ವೇಸ್ಟ್ ಇಸ್ ಅ Above ಬೀಮರ್. the waist is beamer. ಲೇ, ಇಷ್ಟು ಗೊತ್ತಿಲ್ವಾ ಸಾತ್ವಿಕ್? ನಂಗೆ ನವದೀಪ್ ಸಿಂಗ್ ಒಂದ್ಸಲ ತಲೆಗೆ ಹೊಡೆದಿದ್ದ ಬಾಲ್ ಅಲ್ಲಿ, ಯಾವಾಗ ಭೀಮರ್ ಅಂದಿದ್ ನೆನಪಿದೆ. Beamer is another term for a height no ball. So I have 2 points. Third word is Bunsen. BUNCSEN. BUNSEN, like the Bunsen burner. Bunsen. ಇದು ಹೇಳೋ ಗೌರವ್, ಹೇಳೋ ಇವಾಗ, ಹೇಳೋ ನೀನ್ ಹೇಳೋ. ಯಾವ್ದೋ ಅಯ್ಯಂಗಾರ್ ಬೇಕರಿಯಲ್ಲಿ ಸಿಗೋ ಐಟಮ್ ತರ ಇದೆ. ಅಲ್ಲ ಇವಾಗ ಹೇಳೋ ನೀನು, ಇವಾಗ ಹೇಳೋ. ಏಯ್, ಏನಾದ್ರು ಕ್ಲೂ ಕೊಡು. ಏನೋ ಪಿಚ್ ಫ್ರೆಂಡ್ಲಿ ಸ್ಪಿನ್ ಟ್ರ್ಯಾಕ್.
ಅದೇ ಏನೇನ ಸ್ಪಿನ್ ಟ್ರ್ಯಾಕ್. ಟಿಂಗ್ 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 ರ್ಯಾಂಕ್ ಟರ್ನರ್ ವಿಕೆಟ್ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಇಟ್ಸ್ ಕಾಲ್ಡ್ ಬನ್ಸನ್. ಸಾತ್ವಿಕ್ ಕೈ ಎತ್ ಬಿಡು ಮಗ, ನೆಕ್ಸ್ಟ್ ಟೈಮ್ ಕೈ ಎತ್ ಬಿಡು. ಈ ಸಲ ಕಾಪಿ ಮಾಡದೆ ಬಿಡು, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಕೈ ಎತ್ಬಿಟ್ಟು ಆನ್ಸರ್ ಮಾಡಿ. ಹಿಂಗಿರ್ಲಿ ಎಲ್ಲರೂ, ಹಿಂಗಿರ್ರಿ. ಆ ಕೈ ಹಂಗೆ The next word is block hole. What is the block hole? Satvik. ಯಾರ್ಕರ್ ಬಾಲ್ಸ್ ಅಲ್ಲಿ ಡಿಫೆಂಡ್ ಮಾಡೋದು. ಪ್ರಾಪರ್ Yes. ಯಾರ್ಕರ್ಸ್ ನ ಬ್ಯಾಟ್ಸ್ಮನ್ ಡಿಫೆಂಡ್ ಮಾಡೋದು. The exact place between the bat and foot is the block hole. ಗೌರವ್ ನೀನ್ ಸ್ಟಕ್ ಆಗಿಲ್ಲ ಅಂತ ಗೊತ್ತು. ಕಮ್ ಬ್ಯಾಕ್ ಬ್ರೋ, ಕಮ್ ಬ್ಯಾಕ್, ಟೂ ಆಲ್. ಕಮ್ ಬ್ಯಾಕ್. It is- ಐಸಾ ಜೊತೆ ಕಮ್ ಬ್ಯಾಕ್. Okay. And the last word is cafeteria bowling or buffet bowling. It is kind of bowling like all kinds of variants of ball, like ಎಲ್ಲ ಲೆಂತ್ ಎಲ್ಲ ಆ ಒಂದ್ ಇದ್ರಲ್ಲಿ no. like I mean, all kinds of you variants. probably ನಿನ್ ಝೀರೋ guessed in the- ಸುಮ್ಮನೆ ಇರು. ನಿನ್ you ಝೀರೋ probably guessed in a right way, but it's not even related to what your answer is. Wait, come again. Tell me this one again. Cafeteria You bowling have all or kinds of buffet bowling. bowlers. Let him ಲೇ ನೀನ್ ಎಷ್ಟತಿ ನೀನೇನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ಯಾ? tell the question, bro. Shut ಬ್ರೋ the he fuck has up. already told the question. ನಿನ್ಗೆ No, I didn't hear. cafeteria bowling buffet bowling ಅಂದ್ರೆ ಅರ್ಥ ಆಗ್ತಿಲ್ವಾ? ಬ್ರೋ ಇಲ್ಲ, I don't think he is eligible for this. Lay buffet ಅಂದ್ರೆ ಊಟ ಅಲ್ಲ. When wicket keeper is also bowling, is it called buffet bowling? No. Okay, I think that's enough guessing. Wait, bro. We'll guess one more. ಹೇಳ ಸಾತ್ವಿಕ್. ನೀವ್ ಹೇಳು. ಬಂಧು ಮಿತ್ರರಿಗೆ ಎಲ್ಲಾರು- ನಮಸ್ಕಾರ. ಎಲ್ಲಾರು ತಿನ್ಬೇಕು. ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. If everyone have taken wickets in a similar style or different, like No. ಏನ್ ಸ್ಟೈಲ್ ಇರೋ ನಿಮಿಷ, ಏನ್ like ಸ್ಟೈಲ್? ಟಿಕಾ ಮುಚ್ಚಪ್ಪ ಎಲ್ಲಾರು ಬರೀ ಬೋಲ್ಡ್ ಔಟ್ ಮಾಡಿರೋದು. ಅಲ್ಲಿ ಬೊಫೆ ಹೆಂಗಾಗತ್ತೆ? Means very poor bowling. ಲೈ ಬಫೆಲ್ ಹೆಂಗೋ ಪೂರ್ ಹೆಂಗ್ ಮಗ ಲಿಂಕ್? ಹಂಗಂತ ಅಲ್ಲ. ನೀನು ಹಿಂಟು ಸುಮ್ನೆ ಹಿಂಗ್ RCB ಬಾಲಿಂಗ್ ಲೈನ್ ಅಪ್ ಅಂದಿದ್ರೆ ನಾನು ಹಿಂಗೆ ಹೇಳ್ತಿದ್ದೆ, ಕಣ್ ಮುಚ್ಕೊಂಡು ಆನ್ಸರ್ ಹೇಳ್ತಿದ್ದೆ. ಲೈ The relation- ಅಷ್ಟೇನಿಲ್ಲ ಗುರು. XRCB The relation here is ನಾವು ಬಫೆ ಹೋದಾಗ ಚೆನ್ನಾಗಿ ತಿಂಡಿ ಬ್ಯಾಟಿಂಗ್ ಮಾಡ್ಕೊಂಡ್ ಬಂತಿರತ್ತೆ Quality of the ಹೇಳ್ತೀವಿ. food will be like, So that is what the relation is. You go, you enjoy your food. ಹಂಗೆ ಬ್ಯಾಟ್ಸ್ಮನ್ will enjoy this bowling ಬಂದು ಬೀಸ್ಕೊಂಡು 287 ಹೊಡ್ಕೊಂಡು ಹೋಗ್ತಾರೆ. ಆದ್ರೂ ಶಮಂತ್ ಒಂದಾದ್ರೂ ಕರೆಕ್ಟ್ ಹೇಳ್ಬೇಕಾಗಿತ್ತು. ಪಾಪ ಹೇಳ್ದ ವೆರೈಟಿ, ಎಲ್ಲಾರು 10 ಜನ ಬೌಲಿಂಗ್ ಮಾಡಿದ್ರೆ 6 ಬಾಲ್ ಅಲ್ಲಿ ಒಂದೊಂದ್ ಬಾಲ್ ಒಂದ್ ವೇರಿಯಂಟ್ ಅಂತೆ. ಕೋವಿಡ್ ಹೊಸ ವೇವ್ಗಳು, ಒಂದೊಂದ್ ಬಾಲ್ ಒಂದ್ ವೇರಿಯಂಟ್. ನೀ ಪಾಪ ಟ್ರೈ ಮಾಡ್ದಲ್ಲ ಶಮಂತ್, ಮೆಚ್ಬೇಕು. A slightly easier term only. What is the meaning of box? Gaurav. ಬೈ ಮಿಸ್ಟೇಕ್ ಗೊತ್ತಿದ್ದ. ಹೇಳ್ಬೇಕು, ಹೇಳು. ವಾಟ್ ಇಸ್ ದ ಮೀನಿಂಗ್ ಆಫ್ ಬಾಕ್ಸ್? ನಿಜ ಗೊತ್ತಿಲ್ವಾ? Oh my god. Box, yeah. ಬಾಕ್ಸ್ ಕ್ರಿಕೆಟ್ ಗೊತ್ತು, ಬಟ್ ಯಾವ ಬಾಕ್ಸ್? ಅಲ್ಲ, ದಿಸ್ ಇಸ್ ರಿಲೇಟೆಡ್ ಟು ದ ಕ್ರಿಕೆಟ್ ಫೀಲ್ಡ್ ಆರ್ ಔಟ್ಸೈಡ್ ದ ಕ್ರಿಕೆಟ್? It's part of the cricket kit. ಬಾಕ್ಸರ್ ಕಾಚಾನ ಮಗ? ಇಲ್ಲ, ಬಟ್ ನಾನು ಇವಾಗ ಒಂದು ಹೇಳ್ತೀನಿ. ಅಬ್ಡಮನ್ ಗಾರ್ಡ್ ಇಸ್ ಬಾಕ್ಸ್. Yes. Yeah. The abdomen guard is called the box. ದಟ್ ಈಸ್ ಸಿ ಬಾಕ್ಸರ್ ಕಾಚಾ ಬಾಕ್ಸ್ ಅನ್ನೋದು ಅದಕ್ಕೆ. ಸ್ವಲ್ಪ ಕ್ರಿಕೆಟ್ ಆಡ್ರಿ, ಬರೀ ಟೆನ್ನಿಸ್ ಬಾಲ್ ಅಲ್ಲ, ಲೆದರ್ ಬಾಲ್ ಆಡ್ರಿ, ಗಂಡ್ಸಾಗ್ರಿ. And the winner is this time we have a new winner like 2025 IPL. ನೋಡು, ನೀವಿಲ್ಲ. Gaurav DR. ಗೌರವ್ ಏನೋ ಡಿಫ್ರೆನ್ಸ್ ಇಲ್ಲ ಹಿಂದೆ ಮುಂದೆಗೂ. ಸೊ ಗೈಸ್, ಇದಾಗಿತ್ತು ನಮ್ಮ RCB ವರ್ಸಸ್ PBKS ಮ್ಯಾಚ್ ನ ರಿವ್ಯೂ. ಬನ್ನಿ ಎಲ್ಲರ ಹತ್ರ ನಮ್ಮ ಪ್ರೆಡಿಕ್ಷನ್ ಕೇಳ್ಕೊಂಡು ಹೋಗೋಣ. ಗೌರವ್ DR. ದಿಸ್ ಟೈಮ್ RCB ಬ್ರೋ. 6 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ಪ್ರಿಡಿಕ್ಷನ್ಸ್ ಕೊಟ್ಟಿದ್ದೀನಿ, ಒಂದು ತಪ್ಪಾಗಿಲ್ಲ. ಫ್ರೈಡೆ ಮ್ಯಾಚ್ಗೂ ತಪ್ಪಾಗಲ್ಲ. RCB ಪ್ಲೇಯರ್ ಆಫ್ ದ ಮ್ಯಾಚ್. ಪ್ಲೇಯರ್ ಆಫ್ ದ ಮ್ಯಾಚ್ ವಿಲ್ ಬಿ ದೇವದತ್ತ ಪಡಿಕ್ಕಲ್ ಅಲ್ಲ, ರಜತ್ ಪಟಿದಾರ್. ಹೇಳಿ ಶಾಸ್ತ್ರಿ. First time I'm going against Punjab Kings will win. POTM. Arshdeep Singh.
ನನ್ಗನ್ಸೋ ಪ್ರಕಾರ RCB ಮಾತಾಡ್ತೀಯಾ ಯಾವಾಗ್ಲೂ ಹಿಂಗೆ. ಸೊ ಗೈಸ್ ನನ್ಗನ್ಸೋ ಪ್ರಕಾರ ಯಾಕೆ ಹಂಗೆ ಅನಲೈಸ್ ಮಾಡ್ಬೇಕು. ನನ್ಗನ್ಸೋ ಪ್ರಕಾರ RCB ವಿನ್ ಆಗುತ್ತೆ. ಪ್ಲೇಯರ್ ಆಫ್ ದ ಮ್ಯಾಚ್ ಬಂದು ವಿರಾಟ್ ಕೊಹ್ಲಿ. ಅಲ್ಲಿವರೆಗೂ ಸಿಗೋಣ, ಟಾಟಾ, ನಮಸ್ಕಾರ, ಬಾಯ್ ಸಿಗೋಣ. ನಿಮ್ಗೆ ಗೊತ್ತಲ್ಲ ಏನ್ ಮಾಡ್ತಾ ಇರ್ಬೇಕಂತ. ನಾವು ಹೊಸ ತರ ಇದೇ ತರ ವಿಡಿಯೋಸ್ ಬಿಡ್ತಾ ಇರ್ತೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗೋಣ.